ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ನನ್ನ ವಿಡಿಯೋ ಬಂದು ತಂದೆ ತಾಯಿಗಳು ಕನಸಲ್ಲಿ ಯಾವ ರೀತಿ ಬಂದರೆ ನಮಗೆ ಶುಭ ಅನ್ನೋದನ್ನು ಹೇಳೋದಕ್ಕೆ ಹೊರಟಿದ್ದೀನಿ. ದಯವಿಟ್ಟು ವಿಡಿಯೋನ ಯಾರು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೀವು ವಿಡಿಯೋ ನೋಡಿ ಕೊಡುವಂತಹ ಒಂದು ಅಡ್ವೈಸ್ಗಳು, ರಿವ್ಯೂಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮುಂದಿನ ವಿಡಿಯೋ ಮಾಡೋದಕ್ಕೂ ಕೂಡ. ಅದಕ್ಕೆ ದಯವಿಟ್ಟು ಯಾರನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಹೇಳೋ ವಿಷಯಗಳು ಕೂಡ ಅರ್ಥ ಆಗಬೇಕು ಅಂದರೆ ಪೂರ್ತಿಯಾಗಿ ವಿಡಿಯೋ ನೋಡಬೇಕು. ಹಾಗಾಗಿ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ನನಗೆ ಕಮೆಂಟ್ ಹಾಕಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ತಂದೆ ತಾಯಿ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಅದೇ ಒಂದು ದೊಡ್ಡ ಪುಣ್ಯ ಅಂತ ನಾವು ತಿಳ್ಕೋಬೇಕು. ಯಾಕೆಂದರೆ ಅವರು ನಮ್ಮನ್ನು ಹೊತ್ತು ಹೆತ್ತು ಸಾಕಿ ಸಲಹಿ ದೊಡ್ಡವ್ರನ್ನ ಮಾಡಿರ್ತಾರೆ. ಪ್ರತಿಯೊಬ್ಬರು ತಮ್ಮ ತಂದೆ ತಾಯಿಗಳನ್ನು ಎಷ್ಟು ಪ್ರೀತಿಸ್ತಾರೆ ಅನ್ನೋದು ಅವರವರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗೆಯೇ ಈ ಒಂದು ವಿಡಿಯೋನ ಪ್ರತಿಯೊಂದು ತಂದೆ ತಾಯಿಗಳಿಗೂ ಅರ್ಪಿಸ್ತಾ ಇದ್ದೀನಿ. ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳಿಗೆ ಒಳ್ಳೆಯದನ್ನೇ ಬಯಸ್ತಾರೆ. ಅದು ಅವರು ಇದ್ದರೂ ಸಹ ಇಲ್ಲದೇ ಇದ್ದರೂ ಸಹ ಅವರು ನಮಗೆ ಯಾವತ್ತಿದ್ರೂ ಒಳ್ಳೆಯದನ್ನೇ ಬಯಸ್ತಾರೆ. ಕೆಟ್ಟ ಮಕ್ಕಳಿರಬಹುದು, ಆದರೆ ಕೆಟ್ಟ ತಂದೆ ತಾಯಿಗಳು ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅದು ನಿಜವಾದ ಮಾತು. ಯಾಕೆಂದರೆ ಯಾವುದೇ ತಂದೆ ತಾಯಿಯಾಗಿರಬಹುದು ತಮ್ಮ ಮಕ್ಕಳು ಒಳ್ಳೆಯದಾಗಲಿ ಅಂತಲೇ ಬಯಸೋದು. ಯಾವುದೇ ತಂದೆ ತಾಯಿ ಕೂಡ ಕೆಟ್ಟದಾಗಲಿ ಅಂತ ಬಯಸೋದಿಲ್ಲ. ಹಾಗಾಗಿ ಇವತ್ತು ಈ ವಿಡಿಯೋನ ಮಾಡೋದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ಸಾಮಾನ್ಯವಾಗಿ ನಾವು ರಾತ್ರಿ ಕಂಡ ಕನಸನ್ನು ಎಷ್ಟೋ ಸಲ ಬೆಳಿಗ್ಗೆ ಎದ್ದ ತಕ್ಷಣ ಮರೆತು ಬಿಡ್ತೀವಿ. ಆದರೆ ಅದು ನಮಗೆ ಮುಂದೆ ಆಗುವಂಥ ಕೆಲವು ಘಟನೆಗಳ ಬಗ್ಗೆ ಮುನ್ಸೂಚನೆಗಳನ್ನು ಕೊಡೋದ್ರಿಂದ ನಾವು ಅದನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಅದರ ಬಗ್ಗೆ ಯೋಚನೆ ಮಾಡಬೇಕು. ಈಗ ನಾವು ನಮ್ಮ ತಂದೆ ತಾಯಿಗಳು ನಮ್ಮ ಕನಸಿನಲ್ಲಿ ಸಂತೋಷವಾಗಿ ಇರೋದನ್ನು ಕಂಡ್ರೆ ಅದರ ಅರ್ಥ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸ್ವಪ್ನಶಾಸ್ತ್ರಗಳ ಪ್ರಕಾರ ಇಂಥ ಕನಸುಗಳು ನಮಗೆ ಒಳ್ಳೆಯದನ್ನು ಸೂಚಿಸುತ್ತದೆ. ತಂದೆ ತಾಯಿಗಳ ಆಶೀರ್ವಾದ ನಮ್ಮ ಮೇಲಿದೆ, ಹಾಗೆ ದೇವರ ಆಶೀರ್ವಾದ ನಮ್ಮ ಮೇಲಿದೆ ಅನ್ನೋದನ್ನು ಸೂಚಿಸುವಂಥದ್ದು ಇಂತಹ ಕನಸುಗಳು. ತಂದೆ ತಾಯಿ ಸಂತೋಷವಾಗಿರೋ ಥರ ನಮಗೆ ಕನಸು ಬಿದ್ದಾಗ ಅವರ ಆಶೀರ್ವಾದ ಸದಾ ನಮ್ಮ ಜೊತೆಯಲ್ಲಿದ್ದು ನಮಗೆ ಸಮಾಜದಲ್ಲಿ ಗೌರವ ಪ್ರತಿಷ್ಠೆಗಳು ಸಿಗುವಂಥ ಮುನ್ಸೂಚನೆಗಳನ್ನು ಇಂತಹ ಕನಸುಗಳು ನೀಡುತ್ತೆ ನಮಗೆ. ಹಾಗಾಗಿ ಇಂತಹ ಕನಸುಗಳು ಒಳ್ಳೆಯದು. ಹಾಗೆ ಅವರು ಬದುಕಿದ್ದಾಗಲೂ ಕೂಡ ನಾವು ಅವರನ್ನು ಅಷ್ಟೇ ಸಂತೋಷವಾಗಿ ನೋಡಿಕೊಳ್ಳೋದು ಕೂಡ ನಮ್ಮ ಕರ್ತವ್ಯ. ಸ್ವಪ್ನಶಾಸ್ತ್ರಗಳಲ್ಲಿ ಇಂತಹ ಕನಸುಗಳ ಬಗ್ಗೆ ಉಲ್ಲೇಖ ಇದೆ ಅನ್ನೋದನ್ನು ಹೇಳ್ತಾರೆ. ಹಾಗೆಯೇ ನಮ್ಮ ಕನಸಿನಲ್ಲಿ ತಂದೆ ತಾಯಿಗಳು ಅಳ್ತಾ ಇರೋ ಥರ ಕನಸು ಬಿದ್ದಾಗ, ತಂದೆ ಆಗಿರಬಹುದು ಅಥವಾ ತಾಯಿ ಆಗಿರಬಹುದು ಅಥವಾ ಇಬ್ಬರೂ ಕೂಡ ಅಳ್ತಾ ಇರೋಂಥ ಕನಸು ಬಿದ್ದರೆ ನೀವು ಮಾಡಿರೋ ಯಾವುದೋ ಒಂದು ಕೆಲಸದಿಂದ ಅವರು ಅತೃಪ್ತರಾಗಿದ್ದಾರೆ ಅನ್ನೋದನ್ನು ಇಂತಹ ಕನಸುಗಳು ಸೂಚಿಸುತ್ತೆ. ಅಂದರೆ ಇಂತಹ ಕನಸುಗಳಿಂದ ಅವರು ಬೇಜಾರಾಗಿದ್ದಾರೆ ಅಥವಾ ಅವರು ನಮ್ಮಿಂದ ಏನೋ ನೋವು ಅನುಭವಿಸಿದ್ದಾರೆ ಅನ್ನೋದು ಇಂತಹ ಕನಸುಗಳ ಅರ್ಥ ಆಗಿರುತ್ತೆ. ಇಂತಹ ಕನಸುಗಳು ಬಿದ್ದಾಗ ನಾವು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಕುಗ್ಗುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ನಮಗಾಗಿರಬಹುದು ಅಥವಾ ನಮ್ಮ ಕುಟುಂಬದವ್ರಿಗಾಗಿರಬಹುದು ಏನಾದರೂ ಒಂದು ಕೆಟ್ಟದಾಗುವಂತಹ ಸೂಚನೆಗಳನ್ನು ಇಂತಹ ಕನಸುಗಳು ನೀಡುತ್ತೆ. ಇಂತಹ ಕನಸುಗಳು ಬಿದ್ದಾಗ ಕೇವಲ ತಂದೆ ತಾಯಿಗಳಷ್ಟೇ ಅಲ್ಲದೆ ದೇವರು ಕೂಡ ನಮ್ಮ ಮೇಲೆ ಕೋಪಗೊಂಡಿದ್ದಾನೆ ಅನ್ನೋದೇ ಇಂತಹ ಕನಸುಗಳ ಅರ್ಥ ಆಗಿರುತ್ತೆ. ಹಾಗೆಯೇ ತಂದೆ ತಾಯಿಗಳು ಮರಣ ಹೊಂದಿದಂತಹ ಕನಸೇನಾದರೂ ನಮಗೆ ಬಿದ್ದಾಗ ಅಥವಾ ಅವರು ಮರಣವಾದ ನಂತರ ಏನಾದರೂ ಅಳ್ತಾ ಇರೋ ಥರ ನಮಗೆ ಕನಸು ಬಿದ್ದಾಗ ಅವರು ಅಥವಾ ಅವರ ಆತ್ಮ ಅತೃಪ್ತವಾಗಿದೆ ಅಂತ ಅರ್ಥ.
ಅಥವಾ ನೀವು ಯಾವುದೋ ಒಂದು ಅವರ ಆಸೆನ ಈಡೇರಿಸಿಲ್ಲ ಅನ್ನೋದು ಇಂತಹ ಕನಸಿನ ಅರ್ಥ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ನೀವು ಅವರ ಶ್ರಾದ್ದ ಕಾರ್ಯಗಳನ್ನು ವಿಧಿವಿಧಾನಗಳ ಪ್ರಕಾರ ಸರಿಯಾಗಿ ಮಾಡಬೇಕು ಅನ್ನೋದು ಈ ಕನಸಿನ ಅರ್ಥ ಆಗಿರುತ್ತೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ತಂದೆ ತಾಯಿ ಇಲ್ಲದೆ ಇರೋರಿಗೆ ಅವರ ಬೆಲೆ ಗೊತ್ತಾಗುತ್ತೆ, ಅವರ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ. ಹಾಗಾಗಿ ತಂದೆ ತಾಯಿ ಇರೋವರೆಗೂ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.